ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೇದರ್ ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ ಪಾಟೀಲ್ ಹಾಗೂ ಭಾಲ್ಕಿ ಶಾಸಕರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಹಾಡು ಹಗಲೇ ಬಹಿರಂಗವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ. ಕಿಡ್ನಾಪ್ ಪ್ರಕರಣಗಳು, ಅಕ್ರಮ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿ ನಡೆಯುತ್ತಿವೆ. ಈ ಹಿಂದೆ ಬಹುತೇಕರು ಅಂದರೆ ರಹೀಂ ಖಾನ್, ಪ್ರಭು ಚವ್ಹಾಣ್, ಬಂಡೆಪ್ಪ ಕಾಶೆಂಪುರೆ ಅವರು ಸತತ 4-5 ವರ್ಷಗಳಿಂದ ಶಾಸಕರಾಗಿ ಅಧಿಕಾರಕ್ಕೆ ಬಂದು ಆಡಳಿತವನ್ನ ಮಾಡುತ್ತಿದ್ದಾರೆ. ನಾವುಗಳು ಕೂಡ ಆಡಳಿತವನ್ನ ಮಾಡುತ್ತಿದ್ದೇವೆ. ಆದರೆ ನಮ್ಮಗಳ ಆಡಳಿತ ಅವಧಿಯಲ್ಲಿ ಈ ರೀತಿಯ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡಿರಲಿಲ್ಲ. ಆದರೆ ಬಸವ ಕಲ್ಯಾಣ ನಾಡು, ಶರಣರ ನಾಡು ಎಂತಲೇ ಪ್ರಸಿದ್ಧಿ. ಆದರೆ ಇದೀಗ ಅದು ಅಕ್ರಮ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಕೇಂದ್ರವಾಗಿದೆ ಎಂದು ತಿಳಿಸಿದರು. ಬಸವ ಕಲ್ಯಾಣ ಶಾಸಕರಾದ ಶರಣು ಸಲಗರ್ ಅವರ ಮೇಲೆ ಹರಿಹಾಯ್ದರು. ಅಧಿಕಾರಕ್ಕೆ ಬಂದ ಮೇಲೆ ಒಳ್ಳೆಯ ಆಡಳಿತವನ್ನು ನೀಡಬೇಕೇ ವಿನಃ ಈ ರೀತಿಯ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ನೀಡಬಾರದು ಎಂದರು. ಈ ಮುಂಚೆ ಅಲ್ಲಿ ಈ ರೀತಿ ನಡೆಯುತ್ತಿರಲಿಲ್ವಲ್ಲ ಎಂದು ಮಾಧ್ಯಮದವರು ಕೇಳಿದ್ದಕ್ಕೆ, ಹೂರಿಯಪ್ಪ, ಮೊದಲೆಲ್ಲ ಈ ರೀತಿ ಇರಲೇ ಇಲ್ಲ, ನಾವುಗಳು ಕೂಡ ಈಗಲೇ ನೋಡುತ್ತಿದ್ದೇವೆ ಎಂದು ಪ್ರತಿಪಾದಿಸಿದರು. ಈ ಕುರಿತಾಗಿ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ ಪಾಟೀಲ್ ಮಾತನಾಡಿ, ಇವತ್ತು ಕಿಡ್ನಾಪ್ ಪ್ರಕರಣಗಳು, ಅನೈತಿಕ ಚಟುವಟಿಕೆಗಳು, ಭ್ರಷ್ಟಾಚಾರ, ಗುಟ್ಕಾ, ಗಾಂಜಾ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ. ಈ ಹಿಂದೆಯೂ ಕೂಡ ಶಾಸಕರು, ಸಚಿವರಾಗಿ ಬೀದರ್ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಆದರೆ ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರಲಿಲ್ಲ. ನಾನು ಕೂಡ 6 ಬಾರಿ ಶಾಸಕನಾಗಿ ಆಡಳಿತವನ್ನ ಮಾಡಿದ್ದೇನೆ. ಈ ರೀತಿ ಎಂದೂ ಕೂಡ ನೋಡಲಿಲ್ಲ ಎಂದರು. ಅದರಂತೆ ಇದೇ ವೇಳೆ ಶಾಸಕರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದರು. ಬಸವ ಕಲ್ಯಾಣದಲ್ಲಿ ಪ್ರಥಮವಾಗಿ ಅಫೀಮ್ ಸಿಕ್ಕಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇದುವರೆಗೂ ಅಫೀಮ್ ಸಿಕ್ಕಿದ್ದು ಎಲ್ಲಿಯೂ ಕೂಡ ನಾನು ಕೇಳಿರಲಿಲ್ಲ, ನೋಡಿರಲಿಲ್ಲ. ಆದರೆ ಶರಣರ ನಾಡಾಗಿರುವ ಬಸವ ಕಲ್ಯಾಣದಲ್ಲಿ ಅಫೀಮ್ ಸಿಕ್ಕಿದೆ ಎಂದರೆ ಯಾವ ರೀತಿ ಆಡಳಿತ ಅಲ್ಲಿ ನಡೆಯುತ್ತಿರಬಹುದು ಎಂದು ಪ್ರಶ್ನೆಯನ್ನು ಮಾಡಿದರು. ನಾನು ಸಚಿವನಾಗಿದ್ದಾಗ ಯಾವುದೇ ರೀತಿಯ ಅವ್ಯವಹಾರಗಳನ್ನು ನಡೆಯಲು ಆಸ್ಪದ ಕೂಡ ನೀಡುತ್ತಿರಲಿಲ್ಲ. ಬಾರ್ಡರ್ಗಳಲ್ಲಿ ಕ್ಲಬ್ಗಳು ಹೆಚ್ಚಾಗುತ್ತಿವೆ. ಕಾನೂನು ಸುವ್ಯವಸ್ಥೆಯೇ ಇಲ್ಲದಂತಾಗಿದೆ ಎಂದರು. ಬಸವ ಕಲ್ಯಾಣದ ಕತೆ ಕೇಳಿದರೆಯೇ ಬೆಚ್ಚಿ ಬೀಳುವಂಥದ್ದಾಗಿದೆ. ಶರಣರ ನಾಡು ಹೋಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ, ಒಂದು ರೀತಿಯಲ್ಲಿ ಕೇಂದ್ರವಾಗಿದೆ ಅಂತಲೇ ಹೇಳಬಹುದು. ರಹೀಂ ಖಾನ್, ಅಶೋಕ್ ಖೇಣಿ, ಬಂಡೆಪ್ಪ ಕಾಶೆಂಪುರೆ, ಪ್ರಭು ಚವ್ಹಾಣ್ ಇವರೆಲ್ಲರೂ ಕೂಡ ಅಧಿಕಾರಕ್ಕೆ ಬಂದು ಆಡಳಿತವನ್ನ ಮಾಡಿದ್ದಾರೆ. ಆದರೆ ಇವ್ಯಾವುದಕ್ಕೂ ಕೂಡ ನಾವು ಆಸ್ಪದ ನೀಡಿರಲಿಲ್ಲ ಎಂದು ಪ್ರತಿಪಾದಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಭಾಲ್ಕಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ, ರಾಜಶೇಖರ ಪಾಟೀಲ್, ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಮಾಜಿ ಶಾಸಕರು ಶರಣಪ್ರಕಾಶ ಪಾಟೀಲ್, ಶರಣಕುಮಾರ ಮೋದಿ, ಅಶೋಕ್ ಖೇಣಿ, ಬಸವರಾಜ್ ಜಾಬ್ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಸುಮಾರು 4-5 ಜನ 6 ಜನ ಹುಡುಗಿಯರಿಗೆ ಕಿಡ್ನಾಪ್ ಆಯಿತು. ಇವತ್ತು ಅನೇಕ ಅನೈತಿಕತಾ ಕಾರ್ಯಕ್ರಮ ನಡೀತಾ ಇದೆ. ಪೊಲೀಸರು ಇಲ್ಲಿ ಒಬ್ಬರು ವರಿಷ್ಠಾಧಿಕಾರಿಗಳೊಬ್ಬರು ನಾನ್ ಕರಪ್ಟ್, ಹಿಂದೆ ಇದ್ದವರು ಕೂಡ ಏನು ಮಾಡಿಲ್ಲ ಪಾಪ ಅವ್ರ ಕರಪ್ಷನ್. ಅಲ್ಲಿರ್ತಕ್ಕಂಥವ್ರು DYSP, ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ದಿನ ಅದೇ ಕೆಲಸ. ಯಾವ ರೀತಿ ಯಾವ ಹಂತಕ್ಕೆ ಬಂದಿದೆ ನಮ್ಗೆ ತಾಳ್ಮೆ ಬೇಕಲ್ಲ. ಅದಕ್ಕೂ ಒಬ್ಬ ಶಾಸಕರ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಅವನ ಮಗಳೇ ಹೋಗಿ ಎತ್ಕೊಂಡು ಹೋಗ್ತಾರ. ಅದಕ್ಕೆ ಏನ್ ಪರಿಸ್ಥಿತಿ ಇದೆ ಹೇಳಿ? ಅದ್ರ ಬಗ್ಗೆ ಮಾತಾಡಬಾರ್ದಾ? ಲವ್ ಅಫೇರ್ ಇದ್ರು ಕೂಡ ಬಂದಿದೆ ಸರ್. ಒಂದು ಕಾಲಮಿತಿ ಇದೆಯಲ್ಲ, ಒಂದು 4 ದಿವಸ 8 ದಿವಸ ಅವ್ರಿಗೆ ಕರಿತಾರದು, ಅದು ಏನದ ಅವ್ರ ಮುಂದೆ ಅವ್ರು ಏನ್ ಸಿಕ್ತವ್ರು ಮಾಡ್ಕೋತಿರೋದು ನಾವು ಏನ್ ಮಾಡೋಕ್ಕಾಗಲ್ಲ, ಯಾರು ಏನ್ ಮಾಡೋಕ್ಕಾಗಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ನಿಮ್ಗೆ ಹೇಳಿದ್ರು, ಸ್ವತಃ ಅವ್ರೇನು KDP ಅವ್ರ ರಾಜ್ಯ ಮಟ್ಟದಲ್ಲಿ ಬೀದರ್ ಜಿಲ್ಲೆಗೆ BJP ಆಯ್ಕೆ ಮಾಡಿದಾರ. ಅವರೇ ಬಂದು ಹೇಳಿದ್ರು ಮಾಣಿಕ್ ಚಂದ್ ಏನಾಗ್ತಾ ಇದೆ, ಇವತ್ತು ಗುಟ್ಕಾ ಏನಾಗ್ತಾ ಇದೆ, ಗಾಂಜಾ ಏನಾಗ್ತಾ ಇದೆ. ಇದು ಶರಣರ ನಾಡು, ಬಸವಣ್ಣ ನಾಡು, ಗಾಂಜಾ ನಾಡಾಗಿದೆ. ಕೊಡ್ತಾ ಇದ್ರಲ್ಲ ತಾವೆಲ್ಲರೂ, ಎಲ್ಲರ ಎದುರೇ ಇದೆ. ಸರ್ಕಲ್ ಇನ್ಸ್ಪೆಕ್ಟರ್ ಏನಾಯ್ತು, ಇಲ್ಲ ಈಶ್ವರ್ ಖಂಡ್ರೆ ಇದ್ದಾರ, ಇದರಲ್ಲೇ ಕರಪ್ಷನ್, ಇದರಲ್ಲೇ ತಗೊಂಡು ಹೋಯ್ತಾ ಸಸ್ಪೆಂಡ್ ಆದ್ರ ಎಲ್ಲರೂ ಎದುರಿದೆ. ನಮ್ದು ನೋಡಿ, ನಾನು ಗೃಹ ಸಚಿವರಿಗೆ ಹೋಗ್ತಾ ಇದ್ದೀವಲ್ಲ ಸದನಿಗೆ, ನಾವು ಸದನದಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ನಾನು ಈಶ್ವರ್ ಖಂಡ್ರೆ ಅವರು ನಮ್ದೆಲ್ಲ ವಿಧಾನ ಪರಿಷತ್ ಸದಸ್ಯರು ಜೊತೆಯಾಗಿ ಜ್ಞಾನೇಂದ್ರ ಕೂಡ ನಮ್ಮ ಮನೆ ಭೇಟಿಯಾಗಿದೆ. ನಾಳೆ ಕೂಡ ಹೋಗಿದಾಗ ಮಾತಾಡ್ತೀನಿ, ಅವ್ರಿಗೆಲ್ಲ ವಿವರಣೆ ಕೊಡ್ತೀನಿ. ನಾನೇ ಹೇಳ್ತಾ ಇದ್ದೀನಿ, ನೀವು ಸ್ಕಾಟ್ ಮಾಡಿ ಕಳಿಸಿ ಬೀದರಿಂದ ಹೊಸ SP ಅವ್ರ ಬಗ್ಗೆ ಆರೋಪ ಮಾಡಕ್ ಆಗೋದಿಲ್ಲ. ನೀವು ಅನೈತಿ ಹೇಗಿದೆ ನೋಡೋಣ. ಪಾಪ ಹೊಸದಾಗಿ ಬಂದಿದ್ದಾರೆ, 4 ದಿವಸ ಆಯ್ತು. ಅಂದ್ರೆ ಬೀದರ್ದಲ್ಲಿ ಬೇರೆ ಸ್ಕ್ವಾಡ್ ಇದೆ, ನೀವು ಕೊಟ್ಟು ಕಳಿಸಿ. ಅಲ್ಲಿ ಏನು ಅನ್ನೋದಕ್ಕಿಂತ ನಡೆದಿದೆ, ಶಾಸಕರು ಹೇಳ್ತಕ್ಕಂಥ ಸತ್ಯ ಇದೆ, ಸುಳ್ಳಿದೆ, ಎಲ್ಲ ಇದೆಯಲ್ಲ ಆಗ್ಬೇಕು. ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ಆಗಬೇಕು. ನಿಮ್ಗೆ ಹೇಳ್ತಾ ಇದ್ದೀನಿ,
ನಾನು ಇಷ್ಟೊಂದು ಏನು ಮೊನ್ನೆ ಈಶ್ವರ್ ಖಂಡ್ರೆ ಮಾತಾಡೋ ಹೇಳಿದ್ರು ಗಮನಿಸಿದ್ರು ಇಲ್ಲೋ, ಕೆಲವರು ದಲ್ಲಾಳಿಗಳು ಈ ಟ್ರಾನ್ಸ್ಫರ್ ಮಾಡಿಸ್ತಾರ. ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಈ ಹುಮ್ನಾಬಾದ್ ಒಬ್ಬ DSP, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಹಿರಂಗವಾಗಿ ಹೇಳ್ತೀನಿ ಕೇಳಿ, ಗಡವಂತಿದ್ದಲ್ಲಿ ಒಬ್ಬರು ಯಾರೋ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯದರ್ಶಿ ಇದ್ದಾರೆ. ದಿನ ಅವ್ರ ರಾತ್ರಿ ಅವ್ರ ಹತ್ರ ಹೋಗಿ ಕೂತು ಅವ್ರ ಹತ್ರ ಚರ್ಚೆ ಮಾಡ್ತಾರೆ. ಈ ಪೊಲೀಸ್ ಇಲಾಖೆಯಲ್ಲಿ ನಾನು ಹಿಂದೆಂದೂ ಇಂತ ಕಂಡಿಲ್ಲ. 4 ಬಾರಿ ಶಾಸಕರಾಗಿದ್ದೀನಿ. ಇದೇನ್ರಿ ಟ್ರಾನ್ಸ್ಫರ್ ಯಾರೋ ಬರ್ತಾರೆ ಯಾರೋ ಹೋಗ್ತಾರ, ಅವರಲ್ಲಿ ಹೋಗಿ ಒಬ್ಬ ಅಧಿಕಾರಿಗಳಾಗಿ ಒಬ್ಬ ಯಾವ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರು ಆ ಜನರಿಗೇನು ಇದು ಬರ್ತಾ ಇದೆ ಅಂತ ಏನಪ್ಪ DSP ಅದು ಭಯಲ್ಲ, ಸಾಕಷ್ಟು ಭಯಲ್ಲ. ಈ ರೀತಿ ಎಂದು ನಾವು ನೋಡಿಲ್ಲ ನಮ್ಮ ಅವಧಿಯಲ್ಲಂತೂ ನಾವು ನೋಡಿ. ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸರಿ, 40% ಕಮಿಷನ್. ಇದ್ರ ಬಗ್ಗೆ ಯಾರೋ ಉತ್ತರ ಕೊಟ್ಟಿದ್ದಾರ? ಯಾರು ಹೇಳಿದ್ದಾರೆ? ಟ್ರಾನ್ಸ್ಫರ್ ಅಂತ ನಿಮ್ಗೆ ಗುತ್ತಿಗೆದಾರರ ಸಂಘದವರ ಅಧ್ಯಕ್ಷರೇ ಪತ್ರ ಬರೀತಾರೆ. ಇನ್ನೂವರೆಗೆ ನಾವು ಕೇಳಿದ ಪ್ರಶ್ನೆಗಳೇ ಒಂದೇ ಒಂದಕ್ಕೆ ಉತ್ತರ ಇಲ್ಲ. ಹೇಗಿರುತ್ತೆ? ಬಸವ ಕಲ್ಯಾಣದಲ್ಲಿ ಪ್ರಥಮ ಬಾರಿಗೆ ಅಫೀಮ್ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಅಫೀಮ್ ಸಿಕ್ಕಿದೆ ಅಂತ ನಾನು ಕೇಳಿರ್ಲಿಲ್ಲ. ಅದು ಗಾಂಜಾವರೆಗೆ ಅಷ್ಟಿಗೆ ಸೀಮಿತವಾಗಿದೆ. ಈಗ ಅಫೀಮು ಸಿಕ್ಕಿದೆ ಬಸವ ಕಲ್ಯಾಣದಲ್ಲಿ ಅಂತ ಹೇಳಿದ್ರೆ ಯಾವ ರೀತಿ ಆಡಳಿತ ನಡೀತಾ ಇದೆ? ಎಲ್ಲಾದ್ರೂ ಬೆಂಕಿ ಚೆನ್ನಾದ್ರೂ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾಕೆ? ನಾನ್ ಮಂತ್ರಿ ಇದ್ದಾಗ ಬಹಳ ಒತ್ತಡ ಇತ್ತು ಕ್ಲಬ್ಗಳ ಬಗ್ಗೆ. ಒಂದ್ ಕಡೆ ಕ್ಲಬ್ ತೆಗಿಲಿಕ್ಕೆ ಬಿಟ್ಟಿಲ್ಲ. ನಾನು SP ಕರೆದು ಹೇಳಿದೆ, ಕ್ಲಬ್ ಏನಾದ್ರೂ ತೆಗೆದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿ. ಈಗ ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲೇ ಬಹಳಷ್ಟು ದೂರುಗಳು ಬಂತು. ಎಲ್ಲೆಲ್ಲೋ ಬಾರ್ಡರ್ ಅಲ್ಲಿ ಕ್ಲಬ್ಗಳು ತೆಗೆದ್ಬಿಟ್ಟು ಇವತ್ತೇನು ಮುಕ್ತ ಜನರಿಗೆ ಯಾವ ರೀತಿಯಲ್ಲಿ ನಡೀತಾ ಇದೆ ಈ ಕ್ಲಬ್ಗಳು ದಂಧೆ ಯಾಕಾಯ್ತಿದ್ದು? ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಸರಿಗ ಈಶ್ವರ್ ಖಂಡ್ರೆ ಕಾಲ ಹಿಡ್ಕೊಂಡು ಇದೇ ಕ್ಲಬ್ ಬಗ್ಗೆ ಹೇಳ್ತಾ ಇದ್ರಲ್ಲ ಅಂದ್ರೆ ಎಲ್ಲರಿಗೂ ಇನ್ಫ್ಲುಯೆನ್ಸ್. ಇಲ್ಲದೆ ಹೋದ್ರು ಬೇರೆ ಬೇರೆ ಆಂಧ್ರ ತೆಲಂಗಾಣದಿಂದ ಕೂಡ ಇನ್ಫ್ಲುಯೆನ್ಸ್. ಇಲ್ಲ ನಾವು ಮಾಡ್ತೀವಿ ಸರ್, ನಿಮ್ಮವ್ರು ಯಾರು ಬರಲ್ಲ, ನಮ್ಮವರೇ ಬರ್ತಾರೆ, ನಮ್ಮವರೇ ಆಟ ಆಡ್ತಾರ ಹೋಗ್ತಾರ ಅಂತ ಹೇಳಿ ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಇದೇ ತಮ್ಮೆಲ್ಲರಿಗಿದೆ. ನಾನು ಹೇಳ್ತಕ್ಕಂಥದ್ದು, ನೀವು ಮಾಧ್ಯಮ ಸ್ನೇಹಿತರವ್ರ ಕೆಲಸ ಮಾಡಿ. ತಾವು ಒಂದ್ಸಲ ನೀವು ವಾರ್ತಾ ಮತ್ತು ಇದು ವೈಕಲ್ಯ ಇದೆ, ತಾವೇ ಹುಮ್ನಾಬಾದ್ ಹೋಗಿ ಬನ್ನಿ. ರಾಜಶೇಖರ್ ಇಲ್ಲ ಅಂದ್ರೆ ಬೇರೆ ಗಾಡಿ. ನಾನು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇದೆ. ನಮ್ಗೆ ಯಾರು ಇಲಾಖೆ ನೋಡಿ ನಿಮಗೆ ಟ್ರಾನ್ಸ್ಫರ್ ಬಗ್ಗೆ ಹೇಳ್ಬೇಕಾಗಿತ್ತು ಅಂದ್ರೆ ಹುಮ್ನಾಬಾದ್ ನಲ್ಲಿ ಇವತ್ತಿದ್ದು ಅಂದ್ರೆ 1 ತಿಂಗಳದಾಗ ಅವ್ರು ಮಾತ್ರ ಟ್ರಾನ್ಸ್ಫರ್ ಆಯ್ತು. ಚುಡುಗುಪ್ಪ ಎಷ್ಟು ಸಲ ಬದಲಾವಣೆ, ನಿಮ್ಗೆಲ್ಲ ಲಿಸ್ಟ್ ಬೇಕಾದ್ರೆ ನಾನು ಕೊಡ್ತೀನಿ. ನಾವು ಅದ್ರಲ್ಲಿ ಇಲ್ಲ. ನಮ್ಮ ಸಮಯದಲ್ಲಿ ನಮ್ಮ ಸರ್ಕಾರದಲ್ಲಿ ಒಬ್ಬರೊಬ್ಬರ ಅಧಿಕಾರ 4 ವರ್ಷ 5 ವರ್ಷ ನಾವು ಯಾರಿಗೂ ಕೂಡ ಬಾ ಹೋಗು ಮಾಡೋದು. ಒಬ್ಬ ಅಧಿಕಾರಿ ಬಂದಾಗ ಒಳ್ಳೆ ಆಡಳಿತ ಕೊಡ್ಬೇಕು. ಇವ್ರು ಏನಿಲ್ಲ, ಇದು ರೇಸ್ ಇದೆ. ಈಶ್ವರ್ ಖಂಡ್ರೆ ಬಾಯಿ ಪೂರ ಇದು ಮಾಡಿ ಹೇಳಿಲ್ಲ. ಅವ್ರು ಯಾರು ಯಾರಿದ್ದು ಮತ್ತೊಬ್ಬ 3 ಅಂದ್ರೆ ಇವೆಲ್ಲರೂ ಹೋಯ್ತಾರ, 3 ಬರ್ತಾರೆ. ಇವಾಗ 3 ಇದ್ದು ಮತ್ತೆ 5 ಬಂದ್ರೆ 3 ಹೋಯ್ತಾರ, 5 ಬರ್ತಾರೆ. ಇದು 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 ಯಾವುದು ಕದ್ದಿ ಮುಚ್ಚಿ ಇಲ್ಲ ಸರ್. ಇದು ಒಬ್ಬನಾಗಿದೆ. ಈಗ ನಾನು ನಿಮ್ಗೆ ಹೇಳ್ಬೇಕು, ಚುನಾವಣೆ ಸಂದರ್ಭದಲ್ಲಿ ಬೀದರ್ PWD ಬರ್ಬೇಕಾಗಿತ್ತು ಅಂದ್ರೆ ಏನಿದೆ ಅನ್ನೋದು ಕೂಡ ನಿಮ್ಗೆ ಹೇಳಿದೆ. ನಮಗೆ ಏನು ಹೆದರಿಕೆ ಅಲ್ಲ, ಕೇಳಿ. ಡೈರೆಕ್ಟರ್ ಮೆಡಿಕಲ್ ನಿಮ್ ಬ್ರಿಮ್ಸ್ ಡೈರೆಕ್ಟರ್ ನಿರ್ದೇಶಕರು ಬರ್ಬೇಕಾಗಿತ್ತು ಅಂದ್ರ ಅದ್ರ ಏನಿದೆ ಅನ್ನೋದು ನನಗನ್ನಿಸ್ತಾ ನಿಮಗೂ ಕೂಡ ಗೊತ್ತಿದೆ. ಆದ್ರೆ ಪಾಪ ನೀವು ಎಷ್ಟು ಮಟ್ಟಿಗೆ ನೀವು ಗುರ್ತಾಗೋದು ಗೊತ್ತಿಲ್ಲ. ನನಗಂತೂ ಬಹಿರಂಗವಾಗಿದೆ. ಅಲ್ಲಿ ಎಷ್ಟು ಅವ್ಯವಹಾರ ಆಯ್ತು, ಯಾರಿಗಾಯ್ತು, ಯಾರ್ಲಿಂದ ಆಯ್ತು, ಮತ್ತೆ ಒಬ್ಬರಿಗೆ ಸಿಗ್ಲತ್ತದ, ಇನ್ನೊಬ್ರು ನಂಗೆ ಸಿಗದು ಅಂತ ಅವ್ರು ಕಾಸು. ಅಧ್ಯಕ್ಷರೇ ಸರ್, ಅಧ್ಯಕ್ಷರೇ ಸ್ವಲ್ಪ ಕೇಳ್ರಿ ಸರ್. ನೀವು ಅಲ್ಲಿ ಏನಾಯ್ತು, 30-40 ಲಕ್ಷದ ವ್ಯವಹಾರ ಆಯ್ತು. ವ್ಯವಹಾರ ಆಗುವಾಗ ಏನಾಯ್ತು ಅಂದ್ರ ಒಬ್ಬರಿಗೆ ಸೇರ್ತಾ ಇತ್ತು ದುಡ್ಡು. ಆ ಒಬ್ಬರಿಗೆ ಸೇರ್ತ ಇನ್ನೊಬ್ರು ಆದ್ರು ಕಾಸು. ಈ ಡೈರೆಕ್ಟರ್ ಅವರು ಕಾಸು ಏನ್ ಮಾಡುದು ಅಂತಂದ್ರೆ ನನಗೂ ಏನಾರ ಬೇಕು ಅಂತ ಆಮ್ಯಾಗ ಎಲ್ಲರಿಗೂ ಕುಂಡಾಲತ್ತು ಇಮಿಡಿಯೇಟ್ ಆರ್ಡರ್ ಆಯ್ತು. ಇದು ಹಕ್ಕಿಗತ್ತ. ಇದು ನನಗನ್ನಿಸ್ತು ನಿಮಗೂ ಗೊತ್ತಿದೆ, ಮಾಧ್ಯಮ ಸೇರಿದ್ರು ಗೊತ್ತಿದೆ. ಯಾರು ಮಾಡ್ಬೇಕಂದ್ರು ಯಾರು ಕಾಸು ಸರ್, ಇವ್ರಿಗೆ ಎಲ್ಲರೂ ಗೊತ್ತಿದೆ. ನಿಮ್ಗ ನಮ್ಗೆ ಗೊತ್ತಿಲ್ಲ, ಎಲ್ಲರೂ ಗೊತ್ತಿದೆ. ನಾನು ಹೇಳ್ತಕ್ಕಂಥದ್ದು ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋದಿಲ್ಲ. ನಾನು ಯಾವಾಗಿನ ಕಾಲಿಂದ ಇದೆ, ಏನೋ ಎಲ್ಲೋ ಏನೋ ಅಂತ ನಾವು ನೋಡಿದೀವಿ. ಆದ್ರೆ ಇಲ್ಲಿ ಏನಿದೆ, ಎಕ್ಸಿಕ್ಯೂಟಿವ್ ಬರ್ಬೇಕಾಯ್ತು ಅಂದ್ರೆ ಇಷ್ಟು ಕೊಟ್ಟರೆ ಬರ್ಬೇಕ. ಈಗ ಅದು ಭೈರವ ಹೇಳ್ಬೇಕಂದ್ರೆ ನಿಮ್ಗೆ ಹೇಳ್ತೀನಿ, 40 ಲಕ್ಷ ಕೊಟ್ಟರು. ಅದು ನೋಡಿ ಸರ್, ಪರ್ಫೆಕ್ಟ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಈಗ ಅದು ಮಾಡ್ಬೇಕಾಯ್ತಂದ್ರೆ ಕೇಳಿ. ನಾನು ನಾಳೆ ಎಲ್ಲರಿಗೂ ಜವಾಬ್ದಾರಿ ತೊಗೊಳ್ಬೇಕಾಗ್ತದೆ. ಒಬ್ಬ ಜವಾಬ್ದಾರಿ ಇದ್ದೀನಿ ನಾನು. ಕೇಳಿ ನಾನು ಎಕ್ಸ್ ಮಿನಿಸ್ಟರ್ ಇದ್ದೀನಿ, MLA ಇದ್ದೀನಿ.
ಎಲ್ಲರೂ ಕೂಡ ಕೈ ಬದಲಿ ಏನಾಯ್ತು ಕೈ ಎಲ್ಲ ಅದು ಗುರ್ತಿದೆ. ಬಟ್ ನಾನ್ ಬಹಿರಂಗವಾಗಿ ಹೇಳ್ಬೇಕಾಯ್ತು, ಅದೆಲ್ಲರೂ ಕೂಡ ನಿಮ್ಗೆ ಸಾಕ್ಷಿ ಸಮೇತ ಹೇಳ್ಬೇಕಾಯ್ತು. ಈ ನಾಳೆ ನಾನು ಯಾರ್ದಾರ ಸರಿಯಾದ ಅವ್ನು ನಾಳೆ ಚಾಲೆಂಜ್ ಮಾಡಿದ್ರು, ಎಲ್ಲಿ ಯಾರು ಕೊಟ್ರು, ಎಲ್ಲಿ ಯಾರು, ಅದಕ್ಕೆಲ್ಲ ಪುರಾವೆ ಬೇಕಲ್ಲ. ಸುಮ್ಮನೆ ಬೇಜವಾಬ್ದಾರಿ ಮುಟ್ಟಿದಂತೂ 100%. ಆಮೇಲೆ ನೀವು ಕತಿ ಹೋದ್ರಿ ಅಂದ್ರ ಅಲ್ಲಿನ ಕತಿ ಕೇಳ್ಕೊಂಡ್ರ ಅಂದ್ರೆ ನೀವು ಮಾಧ್ಯಮದವರು ನಾನು ಬೆಚ್ಚಿ ಬೀಳ್ಬೇಕಲ್ಲಿ ಅಂತ ಪರಿಸ್ಥಿತಿ ಇದೆ ಅಲ್ಲಿ. ಆ ಬಸವ ಕಲ್ಯಾಣ ಶರಣರ ನಾಡು, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ನಾಡು. ಯಾವ ರೀತಿ ಬೆಳವಣಿಗೆ ಆಗಿದೆ ಎಲ್ಲಾ ಶಾಸ್ತ್ರಗಳು ನೋಡಿದರೆ ರೈತರ ಬದಲಾವಣೆ ಆಗಿದೆ. ಇವತ್ತಲ್ಲಿ ಇದೇನು ಅನೈತಿಕ ಚಟುವಟಿಕೆ ಇರೋಪ್ಪ ಅಧ್ಯಕ್ಷರೇ, ಅನೈತಿಕ ಚಟುವಟಿಕೆಗಳು ಏನೇನಾಗಬೇಕು ಅದು ತಾಣ ಆಗಿದೆ. ಅಲ್ಲಿ ಕೇಂದ್ರ ಸ್ಥಾನ ಅಂತಾರಲ್ಲ, ಕೇಂದ್ರ ಸ್ಥಾನ ಆಗಿದೆ. ನೀವು ಬೇಕಾದ್ರೆ ಹೋಗಿ ನೋಡ್ಕೊಳ್ಬಹುದು. ಅಡ್ಡ ಅಡ್ಡ ಕಾರಣ ಯಾರು ದಿಗ್ವಿಜಯ ತಾವು ನನ್ನ ಬಾಯಿಲಿಂದ ಕೇಳಿಸ್ಬೇಕಂತೀರ ದಯಮಾಡಿ ಬೇಡ. ಯಾಕಂತ ಹೇಳಿ ಯಾರ ಕಾರಣ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲನೂ ಇದಿದೆ. ಅಯ್ಯಪ್ಪ ಹೀಗೆ ಹೊಸ ಕೂಸುವನ್ನೆಗೆ ಹೀಗೆ ಇದು ಎಂದು ಕೂಡ ಈ ರೀತಿ ನಮ್ಮ ಬೀದರ್ ಜಿಲ್ಲೆ ಹೇಳ್ತೀನಿ. ರೈನ್ ಖಾನ್ ಇರ್ಬೋದು, ಅಶೋಕ್ ಕೆಡಿಎಂ ಇದ್ರು, ಬಂಡಪ್ಪ ಕಾಶಾಪುರ ಇದಾರ, ಪ್ರಭು ಚವ್ಹಾಣ್ ಇವತ್ತು ನಾವೆಲ್ಲ ಇದ್ದೀವಿ. ಎಂದೂ ಕೂಡ ಆಯಾ ಕ್ಷೇತ್ರದಲ್ಲಿ ಇಂಥ ನಡವಳಿಕೆ ಇಂಥ ಎಂದೂ ನೋಡಿ ಕೇಳಿಸ್ಕೊ